ಚೌಕಾ ಬಂಡಿ ಆಟ ನಂಬರ್ 1. ಇನ್ನು ಏನೇನು ಆಟಗಳು ಶುರುವಾಗುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ನಿನ್ನೆ ಒಂದು ವಿಚಾರವನ್ನು ಗಮನಿಸಿದ್ವಿ. ಅಲ್ಲಿ ಬಳ್ಳಾರಿ ಕಾರಾಗೃಹದ ಹೊರಭಾಗದಲ್ಲಿದ್ದಂಥ ಒಂದಷ್ಟು ಜನ ಒಂದು ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು, ಇಲ್ಲಿ ರಾಜನಿಗೆ ರಾಜಾತಿಥ್ಯ ಸಿಗುತ್ತೆ ಅಂತೇಳಿ. ಅಂದರೆ ಬೆಂಗಳೂರಿಗಿಂತ ಹೆಚ್ಚು ಫೆಸಿಲಿಟಿ ಇಲ್ಲಿದೆ ಅನ್ನುವ ವಿಚಾರಗಳನ್ನು ಅಲ್ಲಿ ಇದ್ದಂಥವರೇ ಒಂದಷ್ಟು ಜನ ಹೊರಗಡೆ ಈಗ ಬಂದಿರೋರು ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಈಗ ಗಪ್ಚುಪ್ ಆಗಿದ್ದಾರಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ. ಹೊಸತನ ಅಲ್ವಾ? ಅಧಿಕಾರಿಗಳ ಖಡಕ್ ವಾನ್ಗೆ ಕಾಟೇರ ತಂಡ ಹೊಡೆದಿದ್ದಾರಂತೆ. ಸೆಲ್ನಲ್ಲಿ ವಿಲ ಅಂತಿರುವಂಥ ಕಾಟೇರನಿಗೆ ಈಗ ಒಂದಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಲು ನಿಯಮ ಪ್ರಕಾರ ತಿಂಗಳ 4 ಬಾರಿ, ತಿಂಗಳ ಮೊದಲ ಮತ್ತು 2ರಲ್ಲಿ ಚಿಕನ್ ಮಟನ್ ಸಿಗುತ್ತೆ, 3ನೇ ಶುಕ್ರವಾರ ಚಿಕನ್ ಸಿಗುತ್ತೆ, ತಿಂಗಳ 2ನೇ ಮತ್ತು ಕೊನೆಯ ಶುಕ್ರವಾರ ಮಾತ್ರ ಮಟನ್. ಅಂದರೆ ಇವತ್ತು ಅವ್ರಿಗೆ ಮಟನ್ ಊಟ ಸಿಗುತ್ತೆ. ನೋಡಿ, ಇಲ್ಲಿ ದಿನ ಸಿಗ್ತಾ ಇತ್ತೇನೋ, ಅಲ್ಲಿ ನಾವು ಹಾಗೆ ಅಂದ್ಕೊಂಡಿದ್ವಿ, ಇಲ್ಲಿ ವಾರಕ್ಕೊಮ್ಮೆ ಮಾತ್ರ ಸಿಗುತ್ತೆ ಅಂತೇಳಿ. ಆದರೆ ಆ ಫೋಟೋ ರಿವೀಲ್ ಆದಮೇಲೆ ಗೊತ್ತಾಗಿದ್ದು ಡೈಲಿ ಸಿಗುತ್ತೆ ಅಂತೇಳಿ. ನೋಡಿ, ಈತ ಮಟನ್ ಕಟ್ ಮಾಡೋರಂತೆ. ಇಲ್ಲಿ ಹೋಗ್ತೇನಲ್ಲ ಈ ವ್ಯಕ್ತಿ, ಮಟನ್ ಕಟ್ ಮಾಡುವಂಥ ವ್ಯಕ್ತಿಗ ಹೋಗ್ತೇನೆ ನೋಡಿ. ಇಲ್ಲಿ ಈತ ಬಳ್ಳಾರಿ ಜೈಲ್ ಒಳಗಡೆ ಹೋಗ್ತಾನೆ, ಮಟನ್ ಕಟ್ ಮಾಡಿ ಬರೋನು ಆತ. ಮಟನ್ನಲ್ಲಿರುತ್ತೆ ಶುಕ್ರವಾರ, ಅಂದರೆ ತಿಂಗಳಿನ ಮೊದಲನೆಯ ಶುಕ್ರವಾರ ಹಾಗೂ ಕೊನೆಯ ಶುಕ್ರವಾರ ಅಲ್ಲಿ ಮಟನ್ ಸಿಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿ ಕಾರಾಗೃಹದ ಹೊರಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಹೇಗಿದ್ದಾರಂತೆ ಒಳಗಡೆ? ಇನ್ಸೈಡ್ ಇನ್ಫಾರ್ಮೇಷನ್ ಏನಾದರೂ ಸಿಗ್ತಾ ಇದೆಯಾ? ಎಸ್ ನಾಗೇಂದ್ರ ಬಾಬು, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಯಾವ ರೀತಿ ಹಾಕಿದ್ರು, ಬಳ್ಳಾರಿ ಸೆಂಟ್ರಲ್ ಜೈಲ್, ನಾನೀಗ ಇದೇ ಜೈಲಿನ ಮುಂಭಾಗಿದ್ದೇನೆ, ಈ ಜೈಲಿನಲ್ಲಿ ಯಾವ ರೀತಿ ಆಗಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಈ ದೃಶ್ಯದಲ್ಲಿ ನೋಡ್ಬೋದು ನಾಗೇಂದ್ರ ಬಾಬು, ನಾನು ಈ ದೃಶ್ಯದಲ್ಲಿ ತೋರಿಸ್ತೀನಿ. ಈಗ ಮಟನನ್ನು ಜೈಲಿನ ಒಳಗೆ ಒಯ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ಶುಕ್ರವಾರ, ಅಂದರೆ ತಿಂಗಳಲ್ಲಿ 2 ಶುಕ್ರವಾರ ಮಟನನ್ನು ಕೊಡ್ತಾರೆ, ತಿಂಗಳ 2 ಶುಕ್ರವಾರ ಚಿಕನನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಜೈಲಿನ ಮೆನುವಿನ ಪ್ರಕಾರ ಮಟನ್ ಊಟ ಇರುತ್ತೆ. ಹೀಗಾಗಿ ಕೈದಿಗಳಿಗೆ ಮಟನನ್ನು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಕೇವಲ ದರ್ಶನ್ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ನಾನ್ ವೆಜ್ ವ್ಯವಸ್ಥೆಯನ್ನು ಮಾಡಿಲ್ಲ. ಅಂದರೆ ಜೈಲಿನಲ್ಲಿರ್ತಕ್ಕಂಥ ಮೆನುವಿನ ಪ್ರಕಾರ, ಅಂದರೆ ತಿಂಗಳಲ್ಲಿ 2 ಶುಕ್ರವಾರ ಚಿಕನ್ ಕೊಡ್ತಾರೆ, 2 ಶುಕ್ರವಾರ ಮಟನ್ ಊಟವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಅದೇ ಮೆನುವಿನ ಪ್ರಕಾರ ಊಟವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಶುಕ್ರವಾರಕ್ಕೆ ಸುಮಾರು 6ರಿಂದ 10 ಕುರಿಗಳನ್ನು ಕಡಿತಾರೆ. ಅಂದರೆ 385 ಕೈದಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಆಗುವ ಮಟ್ಟಿಗೆ ಅಂದರೆ 10 ಕುರಿಗಳನ್ನ ಕಡಿತಾರೆ. ಒಂದು ವೇಳೆ ಚಿಕನ್ ಆದರೆ ಸುಮಾರು 60ರಿಂದ 80 ಕೋಳಿಗಳನ್ನು ಕಟ್ ಮಾಡಿ ಇಲ್ಲಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 10 ವರ್ಷದಿಂದ ಖಾಜಾ ಹುಸೇನ್ ಅನ್ನುವ ವ್ಯಕ್ತಿ ಈ ಒಂದು ಜೈಲಿಗೆ ಬರ್ತಾರೆ, ಬಂದು ಶುಕ್ರವಾರ ನಾನ್ ವೆಜ್ಜನ್ನು ಕಟ್ ಮಾಡಿ ಹೋಗ್ತಾರೆ. ಅದೇ ರೀತಿಯಾಗಿ ಇವತ್ತು ದರ್ಶನ್ ಅವ್ರಿಗೂ ಮಟನ್ ಊಟದ ವ್ಯವಸ್ಥೆ ಇರುತ್ತೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಈ ಒಂದು ಜೈಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಹಲವಾರು ಸೌಲಭ್ಯಗಳಿದ್ವು, ಹೀಗಾಗಿ ಒಂದಷ್ಟು ಚಿಂತೆಗಳು ಅವ್ರಿಗಿರಲಿಲ್ಲ. ಆದರೆ ಈ ಜೈಲಿಗೆ ಯಾವಾಗ ಬರ್ತಾರೆ, ಆ ಬಳಿಕ ಇಲ್ಲಿ ಒಂದು ರೀತಿ ನರಕದ ವಾತಾವರಣ ಅವರಿಗೆ ಅನುಭವ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಅಲ್ಲಿ ಯಾವ ಕಡೆ ನೋಡಿದ್ರು ಅವರಿಗೆ ಸ್ನೇಹಿತರಿದ್ದರು, ಮಾತನಾಡ್ತಿದ್ರು. ಆದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಹೈಟೆಕ್ ಅಂದರೆ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಏನು ಅವ್ರನ್ನ ಹಾಕಿದ್ದಾರೆ, ಅಲ್ಲಿ ಏಕಾಂಗಿಯಾಗಿ ಇರಬೇಕಾಗುತ್ತೆ. ಮಾತಾಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ಬೇಕು. ಯಾಕಂದರೆ ಸಂಪೂರ್ಣವಾಗಿ CCTVಯ ಹದ್ದಿನ ಕಣ್ಣಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಹೀಗಾಗಿ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಅವರಿಗೆ ಉಪಹಾರವನ್ನು ಕೊಟ್ಟಿದ್ರು, ಆದರೆ ನಾನು ಆಮೇಲೆ ತಿಂತೀನಿ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಪಹಾರ ಅಂದರೆ ಉಪ್ಪಿಟ್ಟು ಕೊಟ್ಟಿದ್ರು, ಅದನ್ನು ಅಲ್ಲೇ ಬಿಟ್ಟಿದ್ರು ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಅವರು ಯಾವ ರೀತಿ ಕಾಲ ಕಳೀತಾ ಇದ್ದಾರೆ ಅಂದರೆ ಕೆಲವೊಂದು ಬುಕ್ಗಳನ್ನು ತಂದಿದ್ದಾರೆ. ಆ ಬುಕ್ಗಳನ್ನು ಓದುವುದರ ಜೊತೆಗೆ ಮತ್ತೆ ಬಹುಕಾಲ ಸೆಲ್ನಲ್ಲೇ ಮಲಗೇ ಇರ್ತಾರೆ ಅನ್ನುವ ಒಂದು ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಇವತ್ತು ಬಳ್ಳಾರಿಯಲ್ಲಿ
ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಕರಿಯ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ, ಬೆಂಗಳೂರಲ್ಲಿ ಕರಿಯ ರಿಲೀಸ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳ ಪಾಲಿಗೆ ಸಂಭ್ರಮವೋ ಸಂಭ್ರಮ. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆಯಂತೆ. ಬೆಳಗ್ಗೆ 7:30ಕ್ಕೆ ಶುರುವಾದಂಥ ಮೊದಲ ಶೋ ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನದ ಸಿನಿಮಾ ಇದು. ಮೋಸ್ಟ್ಲಿ ಜೈಲ್ಗೆ ಭೇಟಿ ಮಾಡೋದಕ್ಕೆ ಹೋಗಿದ್ರಲ್ಲ ಪ್ರೇಮ್ ಮತ್ತು ರಕ್ಷಿತಾ, ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಮಾಡ್ಕೊಂಡು ಹೊರಗಡೆ ಬಂದು ಈ ನಿರ್ಧಾರವನ್ನು ಮಾಡಿದ್ರ ಅಂತ ಗೊತ್ತಿಲ್ಲ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಓಡುತ್ತೆ ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಕರಿಯ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಮಾತ್ರ ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಬೆಳಗ್ಗೆ 7:00ವರೆಗೆ ಮೊದಲ ಶೋ ಆಗಿದೆ. ದರ್ಶನ್ ಅಭಿಮಾನಿಗಳು ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಯಾವುದೇ ಸಿನಿಮಾ ಬಂದಾಗೂ ಕೂಡ ಅಭಿಮಾನಿಗಳು ಹೀಗೆ ಮಾಡ್ತಾರೆ. ವರ್ಷದ ಬಳಿಕ ಮತ್ತೆ ಕರಿಯ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟರ್ ಮುಂದೆ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ ಮತ್ತು ಕರಿಯ ಫಿಲಿಮಲ್ಲಿ ಆ್ಯಕ್ಟ್ ಮಾಡಿರೋ ಪಂಗು ಇದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ಮತ್ತೆ ರಿಲೀಸ್ ಆಗಿದೆ 21 ವರ್ಷಗಳ ನಂತರ, ಏನು ಹೇಳ್ತೀರಿ ಸರ್ ಅಂತ? ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸಿನಿಮಾ 21 ವರ್ಷದ್ದು ರಿಲೀಸ್ ಆಗಿದೆಯಲ್ಲ. ಈ ಹಿಂದೆ ಗಾಂಧಿನಗರದ ಜೋರಾಗಿತ್ತು ಕರಿಯ, ಭರ್ಜರಿ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇವತ್ತು ಸಾಕಷ್ಟು ಅಭಿಮಾನಿಗಳು ಒಂದು ಕರಿಯ ಮೂವಿ 21 ನಂತರ ವರ್ಷಗಳಾದರೂ ಸಹ ಬಂದು ಥಿಯೇಟರ್ಗೆ ನೋಡ್ತಿದ್ದಾರೆ. ಈ ಒಂದು ವಿಷಯಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಆವಾಗ ಅಂದರೆ ಶುಕ್ರವಾರ ಸಿನಿಮಾ ರಿಲೀಸು ಅಂದರೆ ಗುರುವಾರದಿಂದ ಸ್ಟಾರ್ಟ್ ಆಗ್ತಿತ್ತು. ಇವಾಗ 1.5 ತಿಂಗಳಿಂದ 45 ದಿವಸದಿಂದ ಪ್ರಮೋಷನ್ ಥ್ರೋಟ್ ಹೋಗ್ತಾ ಇದೆ ಎಲ್ಲ ಕರಿಯ 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 ಅಂತ. ಈಗ ದರ್ಶನ್ ಸರ್ ನಿಮ್ಮ ಜೊತೆ ಇಲ್ಲ, ಅವರು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಮಿಸ್ ಮಾಡ್ಕೊಳ್ತಾರೆ ಸರ್ ಈ ಒಂದು ವಿಷಯ, ಈ ಒಂದು ಸಂದರ್ಭದಲ್ಲಿ ಅಂತ? ಏನಿಲ್ಲ, ಅದಂಗೆ ಇಲ್ಲ, ನಮ್ಮ ಜೊತೆಲೇ ಇದ್ದಾರೆ ಯಾಕಂದ್ರೆ ನಿನ್ನೆ ಸಾಕಷ್ಟು ಅಭಿಮಾನಿಗಳು ನೋಡ್ತಿರ್ಬೋದು. ಡಿ ಬಾಸ್ ಅಂತ ಹೋಗ್ತಾ ಇದ್ರು, ಹೋಗುವಾಗ ಆ ಒಂದು ಕ್ರೇಜು ಆ ಒಂದು ನಟನೆಗಿದೆ. ಬಟ್ ಇವತ್ತು ಕರಿಯ ರಿಲೀಸ್ ಇದೆ. ಸಾರ್ ಅದು ಮಗು ಸಾರ್, ಮನೆ ಮಗ ಅದು. 1000 ಜನ 1000 ಹೇಳಿ ಎಂಥವ್ರಿಗೂ ನೋಡಿ ಅದು ಬೇಡ, ನಾವು ಹೇಳಿದ್ರೆ ನಮಗೆ ಒಂಥರ ಇದಾಗ್ತದೆ ಬಿಡಿ. ಇಲ್ಲೇ ಒಂದು ಕಡೆ ತಪ್ಪಾಯ್ತು ಸರ್ ಈ ಒಂದು ಏನಾದರೂ ಒಂದು ವಿಷಯ, ಈ ಒಂದು ಕೇಸ್ ವಿಚಾರವಾಗಿ ಸರ್ ಏನಾದರೂ? ಯಾವ ತಪ್ಪಾಯಿತು? ನಾವು ಮಾತಾಡೋಂಗಿಲ್ಲ, ಅದು ತಪ್ಪು. ಅದಕ್ಕೋಸ್ಕರನೇ ಗೌರ್ಮೆಂಟ್ ಇದೆ, ಜಡ್ಜ್ ಇದ್ದಾರೆ, ಪೊಲೀಸ್ ಇದೆ, ಅವರು ಹ್ಯಾಂಡಲ್ ಮಾಡ್ಕೊತಾರೆ. ನಾವೆಲ್ಲ ಪಬ್ಲಿಕ್ಕು ಅವರು ಇವರು ನಾವು ಮಾತಾಡೋಕ್ಕೆ ರೇಟ್ಸೇ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಸುಮ್ಮನೆ ನೀವು ಜನರಲ್ಲಾಗಿ ಬೇರೆಯವ್ರಿಗೆ ಪಬ್ಲಿಕ್ ಹುಳಗಳು ಬಿಡಬಾರ್ದು. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅವ್ರು ಹ್ಯಾಂಡಲ್ ಮಾಡ್ಕೋತಾರೆ. ನಮಗೇನು ಒಬ್ಬ ಸ್ಟಾರ್ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಿದ್ರೆ